ದೇವರನಾಡು ಕೇರಳದ ವೈನಾಡ್ನ ಮೆಪ್ಪಾಡಿಯಲ್ಲಿ ಘೋರ ದುರಂತ ಒಂದು ಸಂಭವಿಸಿದೆ. ಈ ಒಂದು ಅವಘಡದಲ್ಲಿ 3 ಜನರು ಸಾವನ್ನಪ್ಪಿದರೆ 7 ಜನರು ನಾಪತ್ತೆಯಾಗಿದ್ದಾರೆ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ಮೆಪ್ಪಾಡಿಯ ಒಂದು ಸ್ಥಳವನ್ನು ನೀವು ನೋಡ್ತಾ ಇರ್ಬೋದು. ಈ ಒಂದು ಘೋರ ದುರಂತ ನಡೆದಂತಹ ಸಂದರ್ಭದಲ್ಲಿ 2 ವಿಡಿಯೋಗಳು ಟಿವಿ 9ನಲ್ಲಿ ಪ್ರಸಾರವಾಗಿತ್ತು. ಅದರಲ್ಲಿ ಒಂದು ಆ ಬಸ್ಸು ಉರುಳಿ ಬಿದ್ದಂಥದ್ದು, ಇನ್ನೊಂದು ಆ ಒಂದು ಏನು ಟ್ಯಾಂಕರ್ ಇತ್ತು, ಅಷ್ಟು ಬಲವಾದಂತಹ ಟ್ಯಾಂಕರನ್ನು ಆ ನೀರು, ಕೆಸರು ಮಿಶ್ರಿತ ನೀರು ತಳ್ಕೊಂಡು ಬರುವಂಥದ್ದು. ಆ ಸಂದರ್ಭದಲ್ಲಿ ಪ್ರಾಣ ಭಯದಿಂದಾಗಿ ಸಾಕಷ್ಟು ಜನರು ಅಲ್ಲಿ ಓಡೋಡಿ ಬರ್ತಾರೆ. ಅದೃಷ್ಟವಶಾತ್ ಅವರು ಓಡೋಡಿ ಬಂದು ಬೀಳುವಂಥ ಸ್ಥಳದಲ್ಲೇ ಆ ಒಂದು ರಭಸ ನಿಂತೋಗ್ತದೆ. ಅದೇ ಸ್ಥಳವನ್ನು ನೀವು ನೋಡ್ತಾ ಇದ್ದೀರಾ. ಮೆಪ್ಪಾಡಿಯ ಈ ಒಂದು ಸೇತುವೆ ಏನಿದೆ, ಸೇತುವೆ ಇನ್ನೊಂದು ಭಾಗದಲ್ಲೇ ಆ ಒಂದು ಘಟನೆ ನಡೆದಂಥದ್ದು. ಆ ದೃಶ್ಯವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಸ್ಥಳದಲ್ಲೇ ಜನರು ಓಡೋಡಿ ಬರುವಂಥದ್ದು, ಮತ್ತು ಇಲ್ಲಿದ್ದಂತಹ ಒಂದು ಟ್ಯಾಂಕರ್ ಏನಿದೆ ಅದು ಸಹ ಅಲ್ಲಿ ಬಂದು ಬೀಳುವಂಥದ್ದು. ಮತ್ತು ಈ ಒಂದು ಹೋಟೆಲ್ ಏನು ನೋಡ್ತಾ ಇದ್ದೀರಾ, ಮೆಪ್ಪಾಡಿಯ ಆ ಒಂದು ಸೇತುವೆಯ ಆರಂಭದಲ್ಲಿರುವಂತಹ ಈ ಒಂದು ಹೋಟೆಲ್ ಏನಿದೆ, ಈ ಹೋಟೆಲ್ನ CC ಕ್ಯಾಮ್ರಾದಲ್ಲೇ ಆ ಎಲ್ಲ ದೃಶ್ಯಗಳು ಸೆರೆಯಾಗಿದ್ದಂಥದ್ದು. ನೀವು ನೋಡ್ತಾ ಇರುವಂಥದ್ದು ಆ ಒಂದು ಏನು CC ಕ್ಯಾಮ್ರಾ ಇದೆ, ಆ CC ಕ್ಯಾಮ್ರಾದಲ್ಲಿ ಆ ಘೋರವಾದಂತಹ ದೃಶ್ಯ, ಅಂದರೆ ಅದನ್ನು ನೋಡಿದ್ರೆ ಎಲ್ಲರ ಎದೆ ನಡುಗುವಂಥದ್ದು. ಯಾಕಂದರೆ ಕೊಂಚ ಒಂದು ಸ್ವಲ್ಪ ಅದು ಮುಂದೆ ಬಂದಿದ್ರು ಸಹ ಆ ಒಂದು ಫೋರ್ಸ್ ಇನ್ನೂ ಇದ್ದಿದ್ರೆ ಸಾಕಷ್ಟು ಅಲ್ಲಿ ಅಮೂಲ್ಯ ಜೀವಗಳು ಬಲಿಯಾಗ್ತಾ ಇದ್ವು. ಆ ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು. ಅಂದರೆ ಆ ಟ್ಯಾಂಕರ್ ಬಂದು ಬೀಳ್ದಂತಹ ರಭಸಕ್ಕೆ ಒಂದು ಮಹಿಳೆ ಸಹ ಆ ಒಂದು ಕೆಸರು ಮಿಶ್ರಿತ ಮಣ್ಣು ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಸಂಪೂರ್ಣವಾದಂತಹ ಕೆಸರು ಮಿಶ್ರಿತವಾದಂತಹ ಮಣ್ಣಿದೆ, ಅದರ ಅಡಿಯಲ್ಲಿ ಅವರು ಸಿಲುಕೊಳ್ತಾರೆ. ಆದರೆ ಅಲ್ಲೇ ಇದ್ದಂತಹ ಮತ್ತೊಬ್ಬರು ಅವರ ರಕ್ಷಣೆಗೆ ಧಾವಿಸ್ತಾರೆ ಮತ್ತು ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ. ಸೊ ಹೀಗಾಗಿ ಅವರು ಅಲ್ಲಿಂದ ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಮತ್ತು ಸಾಕಷ್ಟು ಜನರು ಕುತೂಹಲದಿಂದ ಇದೇ ಸ್ಥಳದಲ್ಲಿ ನೋಡ್ತಾ ಇರುವಂಥವರು ಸಹ ಓಡೋಗುವಂಥ ಕೆಲಸ ಆಗ್ತದೆ. ಸೊ ಇದೇ ಕಾರಣಕ್ಕಾಗಿ ಅದೃಷ್ಟ ಚೆನ್ನಾಗಿತ್ತು. ಸೊ ಈ ಕಾರಣಕ್ಕಾಗಿ ಅವರು ಬದುಕುಳಿಯುವಂತಹ ಕೆಲಸ ಆಗ್ತದೆ. ಈ ಬಗ್ಗೆ ಮಾತಾಡಲಿಕ್ಕೆ ಆ ಸ್ಥಳೀಯರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಸೊ ಯಾವ ರೀತಿ ಈ ಒಂದು ಘಟನೆ ನಡೀತು ಅಂತೇಳಿ. ಸೊ ಸ್ಥಳೀಯರನ್ನ ಇದೇ ಒಂದು ಹೋಟೆಲ್ ಏನಿದೆ, ಸೊ ಈ ಹೋಟೆಲ್ನ ಮಾಲೀಕರಿದ್ದಾರೆ, ಆ ಘಟನೆಯನ್ನು ವಿವರಿಸುವಂಥ ಕೆಲಸವನ್ನು ಮಾಡ್ತಾರೆ. ಸರ್, ತಮ್ಮ ಒಂದು CC ಕ್ಯಾಮ್ರಾದಲ್ಲಿ ದೃಶ್ಯ ಸರಿಯಾಗಿತ್ತು, ಇಲ್ಲೇ ಆಗಿದೆ, ಏನಾಗಿದ್ದು ಅಂತ? ಸರ್, ಇಲ್ಲಿಂದ ಮಳೆ 2 ದಿನದಿಂದ ಫುಲ್ ಮಳೆ. ಅದಕ್ಕೆ ಫುಲ್ ಮಳೆಯಿಂದ ಮಣ್ಣಿದೆಯಲ್ಲ, ಮಣ್ಣು ಫುಲ್ ಒಂದೇ ಸೇರಿ ಬಂದ್ಬಿಟ್ಟು ಆ ಕಡೆಯಿಂದ. ಆ ಕಡೆ ಒಂದೇ ಸೇರಿ ಮಣ್ಣು ನೀರು ಎಲ್ಲ ಒಂದೇ ಸೇರಿ ಆ ಟ್ಯಾಂಕರ್ ಜೊತೆಗೆ ಇಲ್ಲಿಗೆ ಬಂದು ಬೀಳ್ದು. ಅದೇ 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 ಸರ್, ನಾವು ಅಲ್ಲಿ ಸ್ವಲ್ಪ ಬೀಳ್ತಾ ಇದ್ರು. ನಾವು ಏನಾಗ್ತಾ ಇದೆ ಅಂತ ಇಲ್ಲಿಂದ ನೋಡ್ತಾ ಇದ್ರು. ಅಲ್ಲಿ ಅವ್ರ ಕೆಲಸದವ್ರು ಇತ್ತು ಟನಲ್ದು, ಅದಕ್ಕಿಂತ ಮುಂದೆ ಎಲ್ಲರೂ ಹೊರಟೋಯ್ತು ಅಲ್ಲಿಂದ. ನಿಮ್ಮ ಹೋಟೆಲ್ ಹತ್ರ ಬಂದು ಕರೆಕ್ಟಾಗಿ ನಿಂತ್ಕೋತದ್ದು? ಅದೇ ಸರ್, ಅದೇ ಈ ಕಡೆ ಬರ್ತಾ ಇದ್ರು. ಅದು ಇಲ್ಲೊಂದು ಜೀಪ್ ಇತ್ತು, ಅದಕ್ಕೆ ಅದಲ್ಲಿ ಸ್ಟಾಪ್ ಆಯ್ತದ ಟ್ಯಾಂಕರು. ಅದೇ ಹಾಂ, ಅವರೆಲ್ಲ ಬಚಾಗಾಯಿತು, ಅದೇನು ತೊಂದರೆ ಇಲ್ಲ. ಇಲ್ಲ ಅಲ್ಲಿ ಸ್ವಲ್ಪ ಜನ ನಿಂತಿದ್ದರು, ಅವ್ರದ್ದು ಏನಾಯ್ತು ಗೊತ್ತಿಲ್ಲ. ಒಂದು 10-15 ಜನ ಇತ್ತು. ಬೇರೆ ಯಾರು ಇಲ್ಲಿ ಊರವರು ಯಾರು ಇಲ್ಲ. DBLದು ಸ್ಟಾಫಿಗೂ ಸ್ವಲ್ಪ. ಹೌದು ಸರ್, ಹೌದು, ಅದೇ ಇದೇ ಜಾಗದಲ್ಲಿ ಇದೇ ಮುಂದೆ ಇತ್ತು. ನಾವು ಓಡ್ತಾ ಇದ್ರಲ್ಲ, ಅದೇ ನಾನೇ ಅದು ಒಂದು. ಮಳೆ ಯಾವ ರೀತಿ ಬರ್ತಾ ಇದೆ ಅಂತ ಕಳೆದ 2-3 ವಾರದಿಂದ ಫುಲ್ ಮಳೆ, ನಾನ್ ಸ್ಟಾಪ್ ಮಳೆ. ಇಲ್ಲ ಹಂಗೆ ಎವ್ರಿ ಟೈಮ್ ಮಳೆ ಬರೋಂಗಿದ್ರೆ ನಾವು ಸ್ಟಾಪ್ ಆಗಲ್ಲ, ಫುಲ್ ಮಳೆ ಉಳಿತಾ ಇರ್ತದೆ. ಕಾಮಗಾರಿ ಸುರಂಗದ ಕೆಲಸ ಮಾಡ್ತಾರೆ, ಟನಲ್ದು ಕೆಲಸ ನಿಲ್ಸಿದ್ರೆ ಈಗ ಮಳೆ ಜಾಸ್ತಿ ಅಂತೇಳಿ ಸ್ವಲ್ಪ ದಿನದಿಂದ ನಿಲ್ಸಿ. ಆದರೆ ಅವರು ಸ್ವಲ್ಪ ಕೆಲಸದವ್ರು ಇತ್ತು, ಆದರೆ ವರ್ಕಿಂಗೆಲ್ಲ ಅದು ಸುಮ್ಮನೆ ಅಲ್ಲಿ ಸೂಪರ್ವೈಸನ್ಗೆ ಸ್ವಲ್ಪ ಜನ ಇತ್ತು. ವರ್ಕಿಂಗ್ ಇದ್ದಿದ್ರೆ ಇನ್ನೂ ಜಾಸ್ತಿ ಆಗ್ತಾ ಇದ್ರು. ಅದು ನಿಲ್ಸಿದ್ರು, ಹೆವಿ ರೈನ್ ಇತ್ತಲ್ಲ, ಅದಕ್ಕೆ ಸ್ಟಾಪ್ ಆಗಿತ್ತು. ಜುಲೈಯಲ್ಲಿ ಈ ಥರ ಕೇರಳದಲ್ಲಿ ಆಗ್ತಾ ಇರ್ತಲ್ವ, ಲಾಸ್ಟ್ 2024 ಮೆಪ್ಪಾಡಿಯಿಂದ ಮುಂದೆ ಹೆವಿ ರೈನ್ ಅಲ್ವಾ. ಇಲ್ಲಿ ಜೂನ್ ಜುಲೈ ಆಗಸ್ಟೇ ನಮ್ಮದು ಫುಲ್ ಮಳೆ. ಯಾವ ಕಡೆ ಜೂನ್ ಜುಲೈ ಇಲ್ಲಿ ಮಳೆ ಒಂದ್ಸರಿ ಸ್ಟಾರ್ಟ್ ಆದ್ರೆ ನಿಲ್ಲಲ್ಲ, ಫುಲ್ ಟೈಮ್ ಮಳೆ ಬಿಡ್ತಾ ಇರ್ತದೆ. ಅಲ್ಲಿ ಮಣ್ಣನ್ನು ಗುಡ್ಡೆ ಹಾಕಿದ್ರು ಟನಲ್ದು, ಆ ಮಣ್ಣು ತೆಗ್ದಿದ್ರೆ ಜಾಸ್ತಿ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಅದೇ ಅದು ನಮ್ಗೆ ಅಷ್ಟು ಐಡಿಯಾ ಇಲ್ಲ. ಆದರೆ ಎಲ್ಲ ಮಣ್ಣು, ಆ ಮೇಲೆ ಇರೋದು ಮಣ್ಣು ಎಲ್ಲ ಸೇರಿ ಒಂದೇ ಸೇರಿ ಬಂದ್ಬಿಟ್ರು. ಅದೇ ಎಲ್ಲ ಸೇರಿ ಬಂದ್ಕೊಂಡು ನೋಡ್ತಾ ಇದ್ರ ಅದು ಸಂದರ್ಭದಲ್ಲಿ. ಇಲ್ಲಿ ನೋಡಿ, CCTVಯಲ್ಲಿ ಇದೆಲ್ಲ ಅದು ನಾನೇ, ಅದು ನಾವು ಓಡ್ತಾ ಇದ್ದಾರೆ. ಇಲ್ಲಿಂದ ನೋಡ್ತಾ ಇದ್ರು, ಅಲ್ಲಿಂದ ಸ್ವಲ್ಪ ಬೀಳ್ತಾ ಇದ್ರು. ನೀವು ಒಂದೇ ಸರಿ ಎಲ್ಲ ಬಾಂಬ್ ಥರ ಬ್ಲಾಸ್ಟ್ ಆಯಿತು ಅಂತಾರೆ. ಓಡಿ ಬೆಟ್ಟ ಮೇಲೆ ಓಡಿ ಎಲ್ಲರೂ ಓಡ್ಬಿಟ್ರು. ನಾವು ನಮ್ದೆಲ್ಲ ಸ್ಟಾಫ್ ಇತ್ತು, ಒಂದು 10-15 ಜನ ಇತ್ತು ಎಲ್ಲ ಓಡ್ರು. ಅದೇ ಇಲ್ಲಿ ನಿಲ್ಕೊಂಡು ನಾವು ನೋಡ್ತಾ ಇದ್ರು. ಹುಡುಗರು ಹೇಳಿದ್ರು ಅಲ್ಲಿ ಬೀಳ್ತಾ ಇದೆ ಅಂತ. ನಿನ್ನೆಯಿಂದ ಸ್ವಲ್ಪ ಅಲ್ಲಿ ಆ ಕಡೆ ಈ ಕಡೆ ಎಲ್ಲ ಬೀಳ್ತಾ ಇದ್ರು ಮಣ್ಣು. ಇಲ್ಲಿ ಒಂದ್ಸರಿ ಆಯ್ತಲ್ಲ, ಅದಕ್ಕೆ ನಾವು ಸ್ವಲ್ಪ ಬೀಳ್ತಿದೆ, ಮಳೆ ಜಾಸ್ತಿ ಇದ್ರೆ. ಆದರೆ ಫುಲ್ ಮಳೆ ಅಲ್ವಾ, ಅದಕ್ಕೆ ನಾವು ಸ್ವಲ್ಪ ಜಾಗ್ರತೆಯಲ್ಲೇ ಇತ್ತು. ಓಕೆ ಸರ್.
ಇದು ಪ್ರತ್ಯಕ್ಷದರ್ಶಿಗಳ ಮಾತು. ಈ ಹೋಟೆಲ್ನ ಮಾಲೀಕರೇನಿದೆ, ಆ ದೃಶ್ಯ ಏನಿದೆ, ಆ ಟ್ಯಾಂಕರು ಉರುಳ್ಕೊಂಡು ಬರುವಂಥದ್ದು ಮತ್ತು ಅದರಿಂದ ಬಚಾವಾಗಿ ಬರುವಂಥ ದೃಶ್ಯ ಏನಿದೆ, ಇದೇ ಹೋಟೆಲ್ನ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದ್ದಂಥದ್ದು. ಅವರು ಸಹ ಈ ಸಂದರ್ಭದಲ್ಲಿ ಏನು ಆ ಲ್ಯಾಂಡ್ ಸ್ಲೈಡ್ ಆಯಿತು, ಆ ದುರ್ಘಟನೆ ನಡೀತು, ಇದೇ ಸ್ಥಳದಲ್ಲಿದ್ದರು. ಅವರು ಜೀವಭಯದಿಂದ ಇಲ್ಲಿಂದ ಓಡಿದ್ರು. ಅವರು ಮಾತ್ರ ಅಲ್ಲ, ಅವ್ರ ಜೊತೆ ಇದ್ದಂತಹ ಅವರ 10 ಜನ ಸಿಬ್ಬಂದಿಗಳು ಜೊತೆಗೆ ಸ್ಥಳೀಯರು ಸಹ ಅಲ್ಲಿಂದ ಓಡಿ ತಮ್ಮ ಪ್ರಾಣವನ್ನು ಉಳಿಸ್ಕೊಂಡಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9, ಮೆಪ್ಪಾಡಿ, ಕೇರಳ.